ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ MLC ಚುನಾವಣೆ ನಡೆದಾದ ನಂತರ ಆ ರಿಸಲ್ಟ್ ಬಂದಾದ ನಂತರ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಶುರುವಾಗಿದೆ. ಅಡ್ಡ ಮತದಾನದ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಯಾವಾಗ ಕಾಂಗ್ರೆಸ್ನ 2ನೇ ಪಟ್ಟಿ ರಿಲೀಸ್ ಆಗುತ್ತೆ, 2ನೇ ಪಟ್ಟಿಯಲ್ಲಿ ಯಾರೆಲ್ಲ ಮಂತ್ರಿಗಳಾಗ್ತಾರೆ ಅನ್ನೋದೇ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. 2ನೇ ಪಟ್ಟಿಯಲ್ಲಿ 100ಕ್ಕೆ 100% ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಜಾಕ್ಪಾಟ್ ಹೊಡೆಯೋದು ಸತ್ಯ. ಅವರು ಮಂತ್ರಿ ಆಗೋದು ಫಿಕ್ಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಅಂತ ಹೇಳಿದ್ರೆ ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಅತ್ಯಾಪ್ತರು. JDS ಇಂದ ಕಾಂಗ್ರೆಸ್ಸಿಗೆ ಬಂದಿದ್ದು ಕೂಡ ಸಿದ್ದರಾಮಯ್ಯ ಅವರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅನ್ನೋ ದೃಷ್ಟಿಯಿಂದ. ಬಟ್ ಆಗ ಅವರು CM ಆಗಿದ್ದಂತಹ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಜಮೀರ್ ಅತ್ಯಾಪ್ತರಾಗಿದ್ರೋ, ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಹಾಗಾಗಿ ಈಗ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಆಗ ಸಿದ್ದರಾಮಯ್ಯ ಅವರಿಗೆ ಆಪ್ತರು, ಈಗ DK ಶಿವಕುಮಾರ್ ಅವರಿಗೆ ಆಪ್ತರಾಗಿರೋದ್ರಿಂದ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ನೋಡಿ, ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದೆ, ಹೋರಾಟಗಳಾಗ್ತಾ ಇದೆ. ಬರೀ ಒಂದು ಸಮುದಾಯದವರಷ್ಟೇ ಅಲ್ಲ, ಬರೀ ಮುಸ್ಲಿಂ ಸಮುದಾಯದವರಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯದವರು, ಅವರ ಅಭಿಮಾನಿಗಳು, ಬೆಂಬಲಿಗರು, ಬೇರೆ ಬೇರೆ ಸಮುದಾಯದ ಮಠಾಧೀಶರುಗಳು ಹೋರಾಟ ಮಾಡ್ತಾ ಇದ್ದಾರೆ. ಜಮೀರ್ ಅವರನ್ನ ಮೊದಲನೇ ಲಿಸ್ಟಲ್ಲಿ ಕೈ ಬಿಡಲಾಗಿದೆ, ಅವರ ಹೆಸರಿಲ್ಲ. ಬಟ್ 2ನೇ ಲಿಸ್ಟಲ್ಲಿ ಜಮೀರ್ ಅವರ ಹೆಸರಿರಬೇಕು, ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ. ನೋಡಿ, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಗೊತ್ತು. ಒಂದು ಆಡಿಯೋ ಸ್ಫೋಟ ಆಗುತ್ತೆ, ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮಾತನಾಡಿರುವಂತಹ ಆಡಿಯೋ. ಅದಾದ ಮೇಲೆ SDPIಗೆ ಫಂಡ್ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತಹ ವಿಚಾರ. ಕೊನೆಗೆ ಜಮೀರ್ ಅವರೇ ಹೇಳ್ತಾರೆ, ಆಡಿಯೋ ನಂದಲ್ಲ, ಅದು AI ಯಲ್ಲಿ ಸೃಷ್ಟಿ ಮಾಡಿರುವಂತಹ ಆಡಿಯೋ ಅಂತ ಹೇಳಿ. ಸೊ ಅದೆಲ್ಲ ಆದ ನಂತರ ಹೈಕಮಾಂಡ್ ಬಳಿ ಹೋಗುತ್ತೆ ಆಡಿಯೋ. ಪಕ್ಷದಲ್ಲಿರುವಂಥವರೇ ಇಲ್ಲ, ಪಕ್ಷದಲ್ಲಿ ಇತ್ಕೊಂಡೇ ಈ ರೀತಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ಇದನ್ನು ಸಹಿಸಲ್ಲ ಕಾಂಗ್ರೆಸ್ ಪಕ್ಷ, ಪಕ್ಷ ವಿರೋಧಿ ಚಟುವಟಿಕೆ ಕೆಲಸ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿ ಬರುತ್ತೆ. ಕೊನೆಗೆ ಎಲ್ಲವೂ ಆಗಿ ಸಾಕಷ್ಟು ಹರಸಾಹಸ. ಜಮೀರ್ ಅವರು ಒಂದಷ್ಟು ದಿನಗಳ ಕಾಲ ಮಾಧ್ಯಮದವರೊಟ್ಟಿಗೆ ಅಂದರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಬೈಟ್ಗಳನ್ನು ಕೊಡಲ್ಲ. ಒಟ್ಟು ಮೊನ್ನೆ ಬಂದು ಕೊಟ್ಟರು ಒಂದೇ, ಕೊಡಲಿಲ್ಲ ಅಂದರೂ ಒಂದೇ, ಬಟ್ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಅನ್ನೋ ನಿಟ್ಟಿನಲ್ಲೇ ಮಾತಾಡ್ತಾರೆ. ಬಟ್ ಆಗಾಗ DK ಸುರೇಶ್ ಅವರೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಜಮೀರ್ ಅವರು. ಈ ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಡ್ತಾರೆ, ಇನ್ನು ಇವಾಗ್ಲಾ ನಾನು DK ಸುರೇಶ್ ಅವರೊಟ್ಟಿಗೆ ಕಾಣಿಸ್ಕೊಳ್ಳೋದು, ಅವರ ನನ್ನ ಬಾಂಧವ್ಯ ಸಾಕಷ್ಟು ವರ್ಷಗಳಿಂದ ಇದೆ ಅಂತ. ಬಟ್ DK ಸುರೇಶ್ ಅವರ ಮುಖಾಂತರ ಲಾಬಿ ಮಾಡುವಂತಹ ಕೆಲಸ, ಯಾಕಂದರೆ ಅವರ ಅಣ್ಣನೇ CM ಆಗಿದ್ದಾರೆ DK ಶಿವಕುಮಾರ್ ಅವರು. ಅದಾದ ನಂತರ KC ವೇಣುಗೋಪಾಲ್ ಅವರಿಗೆ ಬಹಳ ಅತ್ಯಾಪ್ತರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಕೇರಳದಲ್ಲಿ ಸಾಕಷ್ಟು ದಿನಗಳ ಕಾಲ ಅಲ್ಲೇ ಮೊಕ್ಕಾಂ ಹೂಡಿ ಅಲ್ಲಿ ಅಭ್ಯರ್ಥಿ KC ವೇಣುಗೋಪಾಲ್ ಅವರ ಪರ ಭರ್ಜರಿ ಪ್ರಚಾರವನ್ನ ಮಾಡಿ ಅವರನ್ನ ಗೆಲ್ಲಿಸ್ಕೊಂಡು ಕೂಡ ಬಂದಿದ್ರು. ಸೊ ಹಾಗಾಗಿ ದಾವಣಗೆರೆಗೂ ಕೂಡ ಅದೇ ರೀಸನ್ ಕೊಟ್ಟಿದ್ರು, ನಾನು ಕೇರಳದಲ್ಲಿ ಚುನಾವಣೆ ಪ್ರಚಾರದಲ್ಲಿದ್ದೀನಿ, ಹಾಗಾಗಿ ನನಗೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ 1-2 ದಿನ ಇದ್ದಂಗೆ ಬಂದು ಹಾಗೆ ವಾಪಸ್ ಆಗ್ತಾರೆ, ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ. ಬಟ್ ಅದೆಲ್ಲವೂ ಕೂಡ ಮುಗಿದೋಯ್ತು. ಕೊನೆಗೆ ಜಮೀರ್ ಅವರ ಹೆಸರು ಇರಲ್ಲ, ಹಾಗೆ ಹಿಂಗೆ ಮಾತುಗಳು ಕೂಡ ಕೇಳಿಬಂತು. ಬಟ್ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ ಎಲ್ಲವನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಾಜಿ ಸಚಿವ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ 100ಕ್ಕೆ 100% ಮಂತ್ರಿ ಸ್ಥಾನ ಸಿಗೋದು ಫಿಕ್ಸ್. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿದೆ. ಅದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಲವನ್ನು ತೋರಿಸಿದ್ದಾರೆ. ಅದೆಲ್ಲದರ ನಡುವೆ ಮೊನ್ನೆ ನಡೆದಂತಹ MLC ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ತಾರೆ.
ಆ 5ನೇ ಅಭ್ಯರ್ಥಿಯ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದು ಜಮೀರ್ ಅಹಮದ್ ಖಾನ್ ಅವರ ಕಾಂಟ್ರಿಬ್ಯೂಷನ್ ಬಹಳಷ್ಟು ಜೋರಾಗಿದೆ. ಜನ ಕಾಂಚಾಣ ಅಲ್ಲಿ ಸದ್ದು ಮಾಡಿದೆ ಅನ್ನುವ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಅದು ಗೊತ್ತಿಲ್ಲ, ಬಟ್ ಒಂದು ಮಾತು, ಆ 5ನೇ ಅಭ್ಯರ್ಥಿಯ ಗೆಲುವಿಗೆ ಜಮೀರ್ ಅಹಮದ್ ಖಾನ್ ಅವರ ಕಾಂಟ್ರಿಬ್ಯೂಷನ್ ಬಹಳಷ್ಟು ದೊಡ್ಡದಾಗಿದೆ, ಬಹಳಷ್ಟು ಜಾಸ್ತಿ ಇತ್ತು. ಹಾಗಾಗಿ DK ಶಿವಕುಮಾರ್ ಅವರು ಈಗ ತಥಾಸ್ತು ಅಂತ ಹೇಳಿದ್ದಾರೆ. 2ನೇ ಲಿಸ್ಟಲ್ಲಿ 100% ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇರುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಇರಬೇಕಾದ್ರೆ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿದ್ರು, ಹೋದ ಕಡೆಯಲ್ಲೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು. ಈಗ DK ಶಿವಕುಮಾರ್ ಅವರಿಗೂ ಕೂಡ ಅತ್ಯಾಪ್ತರಾಗಿ ಹಂಗೂ ಹಿಂಗೂ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಪಟ್ಟವನ್ನ ಗಿಟ್ಟಿಸ್ಕೊಳ್ಳೋದು ಖಚಿತ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದರಲ್ಲೂ ಈ ಎಲೆಕ್ಷನ್ ಆದ ನಂತರವಂತೂ ಇನ್ನೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಮುಖದಲ್ಲೂ ಕೂಡ ಲಖಲಖ ಅಂತ ಹೊಳಿತಾ ಇದ್ದಾರೆ. ಅವರ ಭಾವನೆಗಳು, ಅವರು ಮಾತನಾಡುವಂತಹ ದಾಟಿ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ, ಸಿಕ್ಕೇ ಸಿಗುತ್ತೆ 2ನೇ ಲಿಸ್ಟಲ್ಲಿ ಅಂತ ಹೇಳಿ. ಸೊ ಕಾದ್ ನೋಡೋಣ ಏನಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.